ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮೂರು ಸ್ವಲ್ಪ ದೀಕ್ಷೆ ಇಲ್ಲಿ ಎಲ್ಲೂ ಬಾಗ್ಲಿರಲ್ಲ ನೋಡ್ಬೋದು ನೀವು. ನಮ್ಮ ಟ್ರಿಪ್ ಸ್ಪಾನ್ಸರ್ ಗೈಸ್. ಏನ ಚಲ ಗೈಸ್ ನೋಡಿ ಗೈಸ್ ಜ್ಯೂಸ್ ಆಗ್ತಿದೆ. ಕೊತ್ತಿಮರಿ ನೋಡಿ. ಆ್ಯಂಡ್ ಈ ಕವರಲ್ಲಿ ಫುಲ್ ಸಾಯಿಬಾಬಾನೇ ಇರೋದು. ಕೊತ್ತಿನ ನಮ್ಮ ಮನೆಗೆ ತಗೊಂಡು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ದೀಕ್ಷಾ. ಸೊ ಗಾಯ್ಸ್ ಇದು ಡೇ 3. ಸೊ ಇವಾಗ ನಾವು ಹೊರಟಿರೋದು ಶನಿ ಶಿಂಗನಪುರಕ್ಕೆ. ಅದಕ್ಕೆ ಮುಂಚೆ ಇವಾಗ ನಾವೆಲ್ಲ ರೆಡಿ ಆದ್ವಿ. ಸೊ ಪಪ್ಪನೂ ಮಮ್ಮಿ ಕೆಳಗಡೆ ಕಾಫಿ ಟೀ ಕುಡಿತಿದ್ದಾರೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಆಟೋ ಅದೆಲ್ಲ ಕೇಳಿಬಿಟ್ಟು ಮಾತಾಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಕುಡಿತವ್ರಿ ಅವರು. ಬಿಸ್ಕೆಟ್ ಕೊಟ್ಟು ಬೇಡ ಅಂದಿದ್ದವರು ಫಸ್ಟ್ ತಿಂತಿದ್ದಾರೆ. ಸ್ಕೂಟಿಯಲ್ಲಿ ಹತ್ತಿದ್ದೀವಿ. ಒಬ್ಬರಿಗೆ 200 ರೂಪಾಯಿ. ಸೊ ಒಬ್ಬರು ಸಿಗ್ತಿಲ್ಲ ಅಂತ ಇಬ್ರು ಅವ್ರಿಗೆ ಅರ್ಥ ಆಗಲ್ಲ ಅಂತ ಇಷ್ಟ ಇರೋದ್ರಿಂದ 2 ದಿನದಿಂದ ಮಾತಾಡ್ಕೊಂಡಿದ್ದೀವಿ. ಸೊ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ನಮ್ಮ ಅಕ್ಕ ಬರ್ತೀವಿ ಅಷ್ಟೇ, ಜಾಸ್ತಿ ಮಾತಾಡ್ತೀವಿ. ಎದೋಳೆ ನಿದ್ದೆ ಹೊಡೆದ್ಲು ಗೊತ್ತವಳು. ನನಗೆ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ. ಈಗ ಶುಗರ್ ಕ್ಯಾನ್ ಜ್ಯೂಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅದು ಹೋಗ್ತಾನೆ ಇಲ್ಲ. ಓಕೆ ಗಾಯ್ಸ್ ನೋಡಿ ಗಾಯ್ಸ್ ಜ್ಯೂಸ್ ಆಗ್ತಿದೆ. ಎಲ್ಲರೂ ಹೆಂಗ್ ಮಾಡ್ತಾರೆ ಗಾಯ್ಸ್. ನಾನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ, ಇವರೆಲ್ಲ ಬಂದ್ಬಿಟ್ಟು ಏನಕ್ಕಂದ್ರೆ ತಿನ್ನೋಕ್ಕೆ. ಅದು ಕೂಡ ಏನಿಲ್ಲ ಗಾಯ್ಸ್, ಇಡ್ಲಿ ದೋಸೆ ಅಂತೆ ಡಬ್ಬ ಥರ ಇರುತ್ತೆ. ಸೊ ಅದಕ್ಕೆ ಆಬ್ವಿಯಸ್ಲಿ ಪಾವ್ ಭಾಜಿ ವಡ ಪಾವ್ ತಿನ್ನಬೇಕು. ಅದನ್ನೇ ಒಂದೊಂದು ಹೇಳಿದ್ವಿ. ಆ್ಯಂಡ್ ಶುಗರ್ ಕ್ಯಾನ್ ಜ್ಯೂಸ್ ಕೂಡ ಇದೆ. ಹೆಂಗಾಯ್ತು ನೋಡಿ ಗಾಯ್ಸ್ ಕಾಲಿಗೆ. ಶುಗರ್ ಕ್ಯಾನ್ ಜ್ಯೂಸ್ ಕೂಡ ಇದೆ ಗಾಯ್ಸ್. ಅಲ್ಲಿ ಹಸುವಿಂದ ಇದು ಮಾಡ್ತಿದ್ದಾರೆ. ಆದರೆ ನಂಗೆ ಏನು ಬೇಜಾರು ಅಂತಾನೆ ಪಾಪ ಅದಕ್ಕೆ ಹೊಡಿತಿದ್ದಾರೆ ಮುಂದೆ ಹೋಗು ಅಂತ ಅಷ್ಟೇ. ವಡಾಪಾವ್ ಬಂತು ಗಾಯ್ಸ್. ಫೈನಲಿ ಫಸ್ಟ್ ಟೈಮ್ ಚೆನ್ನಾಗಿದೆ ಗಾಯ್ಸ್. ಇಷ್ಟು ದಿನ ತಿಂತಿದ್ವಿ, ಇದೇನೋ ಆಗ್ತಾನೆ ಇದೆಯಲ್ಲ ಫ್ರೆಂಡ್ಸ್. ಬಂದಿಲ್ಲ, ಇದೇನೋ ಆಗ್ತಾನೆ ಇದ್ದಿಲ್ಲ. ಒಂಥರ ಡ್ರೈ ಆಗಿರ್ತಿತ್ತು ಗೊತ್ತಾ. ಇಲ್ಲಿ ವಡಾಪಾವಲ್ಲಿ ಬರೀ ಇದು ಆಲೂ ಬೋಂಡ ಬೇಕಂತ ಎಷ್ಟು ಮಾಡ್ತಿದ್ದಾರೆ ಅವಾಗಿಂದ. ಅವ್ರು ಕೊಡ್ತಿಲ್ಲ, ಆದ್ರೂ ಈಗ ಇಷ್ಟ ಕಷ್ಟ. ಬಿಸಿ ಇದೆಮಾ, ಮಸ್ತಾಗಿದೆ. ಆವಾಗಿಂದ ಬಂದಾಗಿಂದ ತಿಂದಿರೋ ಬೆಸ್ಟ್ ಅಂದರೆ ಇದೆ. ಬಿಕಾಸ್ ಚಟ್ನಿ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಇದೆಲ್ಲ ಆರ್ಡರ್ ಮಾಡಿದ್ದೀವಿ. ಜ್ಯೂಸ್ ಕಪ್ ನಾವು ಬ್ಯಾಂಗ್ಳೂರ್ ಬಿಟ್ಟು ಎಲ್ಲೂ ತೊಗೊಂಡ್ಬಿಟ್ರಿ. ಯಾರು ತೊಗೊಂಡ್ಬಿಟ್ರಿ? ಇಡ್ಲಿ ಮಹಾರಾಷ್ಟ್ರ ಎಲ್ಲ ಇಡ್ಲಿ ದೋಸೆ ಚೆನ್ನಾಗಿದೆ. ನಾರ್ತಲ್ಲಿ ಇಡ್ಲಿನೇ ತಗೋಬಾರ್ದು. ಸೌತ್ ಬರಲ್ಲ. ವಡಪಾವ್ ಚೆನ್ನಾಗಿದೆ. ಇಡ್ಲಿ ಬಿಟ್ಬಿಟ್ವಿ. ಕೊತ್ತಿಮರಿ ನೋಡಿ. ಬಂದಿದ್ದೀವಿ ದೇವಸ್ಥಾನಕ್ಕೆ. ಸೊ ಇವಾಗ ನಾವು ಎಣ್ಣೆ ತೊಗೊತೀವಿ. ಯಾಕಂದರೆ ಷಣ್ಮಾತ್ಮ ದೇವರಿಗೆ ಎಣ್ಣೆ ಕೊಡಬೇಕು. ಫಸ್ಟು ನಾವು ಆವಾಗ ಚಿಕ್ಕ ವಯಸ್ಸಿಗೆ ಬಂದಾಗ ನಾವೇ ಹೋಗ್ಬಿಟ್ಟು ಎಣ್ಣೆ ಹಾಕಿತ್ತು. ಇವಾಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಈಗ ಪೈಪಲ್ಲಿ ಹಾಕಬೇಕು. ಪೈಪಲ್ಲಿ ಹಾಕಿದ್ರೆ ಅದು ಹೋಗಿ ದೇವ್ರ ಮೇಲೆ ಬೀಳುತ್ತೆ. ಸೊ ಅಲ್ಲಿ ತೊಗೊತಿದ್ದಾರೆ ಎಣ್ಣೆ. ನಾನು ಚಿಕ್ಕ ವಯಸ್ಸಿಗೆ ಬಂದಿದ್ದೆ, ಆವಾಗೂ ಎಣ್ಣೆ ಬಿಡ್ತಿದ್ದಿಲ್ಲ. ನಾನು ಫಸ್ಟ್ ಟೈಮ್ ಬಂದಾಗ ನಾವೇ ಹೋಗಿ ಎಣ್ಣೆ ಅದನ್ನು ಮುಟ್ಟುಬಿಟ್ಟು ಎಣ್ಣೆ ಹಾಕ್ಬೋದಿತ್ತು ಗೈಸ್. ಮಸ್ತಾಗಿತ್ತು ಅವಾಗ. ಐ ಮೀನ್ ಹುಡುಗಿರೋದು ಬಿಡ್ತಿದ್ದಿಲ್ಲ ಅನ್ಸುತ್ತೆ ಮುಟ್ಟಕ್ಕೆ. ಹೇ ಗೈಸ್, ಸೊ ಆವಾಗಲೇ ಹೇಳ್ದಂಗೆ TT ಇರುತ್ತೆ, ಜೀಪ್ ಇರುತ್ತೆ, ಕಾರ್ ಇರುತ್ತೆ. ಸೊ ನೀವು ಯಾವ್ದ್ರಲ್ಲಿ ಬೇಕಾದರೂ ಶಿರಡಿಯಿಂದ ಶನಿ ಶಿಂಗನಪುರಕ್ಕೆ ಬರ್ಬೋದು. ಸೊ ಪ್ರೈಸ್ ವೇರಿ ಆಗುತ್ತೆ. ಸೊ ಶನಿ ಶಿಂಗನಪುರಕ್ಕೆ ಬಂದಮೇಲೆ ದೇವಸ್ಥಾನ ಒಳಗಡೆ ಹೋಗ್ಬೋದು. ಆ್ಯಂಡ್ ಪೂಜೆ ಸಾಮಾನೆಲ್ಲ ತುಂಬ ಜನ ತೊಗೊಂಡು ಏನೇನೋ ಮಾಡ್ತಿರೋ. ಬಟ್ ನಾವು ಬರೀ ಎಣ್ಣೆ ತೊಗೊಂಡು ಹಾಕ್ತೀವಿ. ಫಸ್ಟ್ ನನಗೆ ಮಾಡಬೇಕು. ಸರಿ, 3 ಸತಿ ಸ್ವಲ್ಪ ಹಾಂ ಕೊಡು. ಆಯ್ತು, ಆಂಟಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ 3 ಸತಿ ಸ್ವಲ್ಪ ದೀಕ್ಷೆ ಕೊಡು.
ಇಟ್ಕೊಳ್ಳೋದ ಹಿಂಗೆ ತಗೊಂಡಿದ್ವಿ ಕೊಬ್ಬರಿ ಪ್ರಸಾದ ಏನೋ. ಗಾಯ್ಸ್ ನದಿ ಗಾಯ್ಸ್, ಇಲ್ಲಿ ನವಗ್ರಹ ಇದೆ, ಅದು ನೋಡ್ಕೊಂಡು ನದಿ ಹತ್ರ ಹೋಗ್ಬಿಟ್ಟು ಫೋಟೋ ಇಸ್ಕೊಂತೀವಿ. ಕಸ ಇದೆ ಗಾಯ್ಸ್. ಗಾಯ್ಸ್ ಇಲ್ಲಿ ಯಾವ ಅಂಗಡಿಗೂ ಆಕ್ಚುಲಿ ಅಲ್ಲಿ ಮನೆಗೂ ಡೋರ್ ಇಲ್ಲ ನೋಡು, ಅಂಗಡಿಗಳಿಗಿಲ್ಲ, ಟಾಯ್ಲೆಟ್ಗೆ ಇಲ್ಲ ಅಲ್ಲಿ, ಯಾವುದಕ್ಕೂ ಬಾಗ್ಲಿರಲ್ಲ ಗಾಯ್ಸ್ ಇಲ್ಲಿ ಶನಿ ಶಿಂಗನಾಪುರಲ್ಲಿ. ಹೌದು, ಕಳ್ತನ ಮಾಡಿದ್ರೆ ಅವರು ಇರಲ್ಲ. ಬಟ್ ಅದು ಬೇರೆ ಅಲ್ವಾ, ಇಲ್ಲಿ ದೇವರು ಅವರು ಮುಸ್ಲಿಂ ಅವರಲ್ವಾ, ನಮಾಜ್ ಮಾಡ್ತಾರೆ, ಬಿಟ್ಬಿಡೋಗ್ಬಿಡ್ತಾರೆ, ಚಿನ್ನ ಚಿನ್ನ ಅಂಗಡಿ ಬಿಟ್ಬಿಡೋಗ್ಬಿಡ್ತಾರೆ. ಹೌದು. ದೀಕ್ಷಾ ಏನಂತ್ಯ? ಹೌದಾ? ಸೊ ಗೈಸ್ ಇಲ್ಲಿ ಎಲ್ಲೂ ಬಾಗ್ಲಿರಲ್ಲ, ನೋಡ್ಬೋದು ನೀವು. ಯಾರಾದರೂ ಕಳ್ತನ ಮಾಡಿದ್ರೆ ಅವ್ರಿಗೇನಾದರೂ ಆಗುತ್ತೆ. ಸೊ ಅದಕ್ಕೆ ಯಾರಿಗೂ ಧೈರ್ಯ ಎಲ್ಲ ಮಾಡೋಕ್ಕೆ. ಸೊ ದೇವರು ಇರೋದು ನಂಬಿಕೆ. ತೊಗೊಂಡೋರು ಅದೇ ನಮ್ಗೆ ಆಗ್ತಿದೆ. ಓ ಗಾಳಿನಾ? ಗೈಸ್ ಇವಾಗ ದೇವಸ್ಥಾನ ಹತ್ರ ಬಂದ್ವಿ, ಯಾಕಂದರೆ ಮೊನ್ನೆ ಫೋಟೋ ತಗೊಳ್ಳೋಕ್ಕಾಗಿಲ್ಲ. ಸೊ ಇವಾಗ ಒಂದು ಫೋಟೋ ತಗೊಂಡ್ಬಿಟ್ಟು ಊಟ ಮಾಡಿಕೊಂಡು ಹೋಗಬೇಕು, ಟ್ರೈನ್ ಇದೆ ಇವಾಗ. ಸೊ ಬನ್ನಿ ದೇವಸ್ಥಾನ ಸುತ್ತಮುತ್ತ ತೋರಿಸ್ತೀನಿ. ತಗೊಂಡಿದ್ದೀವಿ. ನೀರು ಆನ್ ಆಗಿದೆ. ಗೈಸ್ ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ. ಆಂಧ್ರ ಮೀನ್ಸ್ ನಾನು ಇಷ್ಟೇ ಬಿಕಾಸ್ ನಾನು ಆಲೂ ಪರೋಟ ಹಾಕಿದ್ದೀನಿ. ಗೈಸ್ ಇಷ್ಟೊತ್ತು ವಿಡಿಯೋ ತೆಗೆದೆ ನಾನು, ಅದು ಸೇವೇ ಆಗಲಿಲ್ಲ, ಸೈಕ್ ಆಗಿಬಿಡ್ತು. ಸ್ನ್ಯಾಪಲ್ಲಿ ತೆಗಿತಿದ್ನಲ್ಲ ವೀಡಿಯೋ, ಅದಕ್ಕೆ. ಆದರೆ ಒಳ್ಳೆ ನಿದ್ದೆ ಆಯಿತು ಗೈಸ್. ತಿರ್ಗಾ ನೋಡಿ ಅವಳು ಇವಾಗ ಚೆಕ್ಔಟ್ ಮಾಡಬೇಕು, ಅದಕ್ಕೆ ಚೆಕ್ಔಟ್ ಮಾಡ್ತಿದ್ದಾರೆ. ಆ್ಯಂಡ್ ಮಮ್ಮಿದು ಒಳ್ಳೆ ಕ್ಲಿಪ್ ಸಿಕ್ಕಿತ್ತು, ಹಿಂಗೆ ದಿಂಬೆ ಎತ್ಕೊಂಡು ಹೋಗೋದು. ಸೊ ಮಸ್ತಾಗಿದೆ ನೋಡಿ ಗೈಸ್ ವ್ಯೂ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನಿಂದ ಟ್ರೈನ್ ಹತ್ಕೊಂಡು ಮನೆಗೆ ಹೋಗ್ಬಿಟ್ಟಿಗೆ. ಇನ್ನೂ ವೇಟಿಂಗ್ ಲಿಸ್ಟಲ್ಲೇ ಇತ್ತು ಗೈಸ್. ನಮಗೆ ಸೈಕ್ ಆಗ್ತಿತ್ತು, ಸಿಗುತ್ತಾ ಇಲ್ವೋ, ಕುತ್ಕೊಂಡು ಹೋಗ್ಬೇಕಾ, ಎಲ್ಲಿ ಕುತ್ಕೊಳೋದು ಅಂತೆಲ್ಲ. ನೋಡಿದ್ರೆ ಇವಾಗ ಕನ್ಫರ್ಮ್ ಆಗಿದೆ ಸೀಟು. ಸೊ ಲೆಟ್ಸ್ ಗೋ ಗೈಸ್. ಹೊರಡೋಕೆ ಮುಂಚೆ ಒನ್ ಲಾಸ್ಟ್ ಟೈಮ್ ಅಂಟಿಲ್ ನೆಕ್ಸ್ಟ್ ಟೈಮ್. ಚಿಕ್ಕಮಂಗ್ಳೂರು ಹೋಗೋದೇ ಬೇಡ, ಇಲ್ಲೇ ಎಲ್ಲ ಇದೆ, ವ್ಯೂ ಕೂಡ ಇದೆ. ಒಂದು ನಿಮಿಷ ಹೆಂಗೆ ಡಬಲ್ ಟ್ಯಾಪ್ ಮಾಡು ಕಡೆ. ಹಾಂ ಗಾಯ್ಸ್, ವ್ಯೂ ಗಾಯ್ಸ್. ಆಫ್ ರೋಡಿಂಗ್ ಇದು. ಇಲ್ಲಿ ಕೊಚ್ಚೆ ಎಲ್ಲ ಇದು ವ್ಯೂ, ಇದು ಸೀನ್ರಿ. ಓಕೆ, ಮೌಂಟೇನ್ ಎಲ್ಲ ಇದೆ. ಆಫ್ ರೋಡಿಂಗ್ ಇದು ನೋಡಿ, ಈ ಥರ ಎಲ್ಲ ಇದೆ. ಬೆಳಗ್ಗೆ ಬರಬೇಕಿತ್ತು. ಚಳಿ ಇಲ್ಲ ಅಷ್ಟೇ ಡಿಫ್ರೆನ್ಸ್. ಚಳಿ ಇದೆ ಅಲ್ಲ, ಕೋಲ್ಡ್ ಆಗಿದೆ. ಓಕೆ ಬಾಯ್ ಗೈಸ್. ಗೈಸ್ ನೋಡಿ ಗೈಸ್, ಎಷ್ಟು ಚಿಕ್ಕಮಂಗ್ಳೂರು ಫೀಲ್ಸ್. ಮಳೆ ಕೂಡ ಬರ್ತಿದೆ ಇವಾಗ ಲೈಟಾಗಿ ನೋಡಿ ಮಳೆ. ದೀಕ್ಷಾ, ನಾನು ನಿಮಗೆ ಚಿಕ್ಕಮಂಗ್ಳೂರು ಫೀಲ್ಸ್ ಕೊಡ್ತಿದ್ದೀನಿ. ಫೀಲ್ಸ್ ಕೊಡ್ತೀಯ? ಚಿಕ್ಕಮಂಗ್ಳೂರು ಕರ್ಕೊಂಡು ಹೋಗಲ್ಲ, ನಾನು ಹೋಗಿ ಬರ್ತೀನಿ. ಓಕೆನಾ? ನೀನು ಹೋಗ್ಬಾ, ನಾನು ಬೇರೆ ಕಡೆ ಸೊ ಗೈಸ್ ಇವಾಗ ನಾವು ರೈಲ್ವೆ ಸ್ಟೇಷನಲ್ಲಿ ಕೂತಿದ್ದೀವಿ. ಆ್ಯಂಡ್ ಒಬ್ಬರು ನೋಡಿ ಮಲ್ಕೊಂಡಿದ್ದಾರೆ. ಆ್ಯಕ್ಷನ್ ಇಲ್ಲ. ನಂಗೆ ಸ್ನಾನ ಮಾಡಬೇಕು ಇವಾಗ. ಹೆಂಗಂದರೆ ನಾನು ನಾಳೆ ಇಲ್ಲಿ ನೋಡಿ ಪಪ್ಪ ಕೂತ್ಕೊಂಡಿದ್ದಾರೆ. ಆ್ಯಂಡ್ ರೈಲ್ವೆ ಸ್ಟೇಷನ್ ಒಂಥರ ಚೆನ್ನಾಗಿದೆ, ಖಾಲಿಯಾಗಿ. ಆಮೇಲೆ ಗೈಸ್ ಮೊನ್ನೆ ವ್ಲಾಗಲ್ಲಿ ಹೇಳ್ತಿದ್ರಲ್ಲ, ಫ್ರೆಂಡ್ಸ್ ಆದರು, ಅಂಕಲ್ ಗ್ಯಾಂಗ್ ಒಂದಿದೆ ಅಂತ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿದ್ರು. 22 ಅಂಕಲ್ ಅವರು ಇವಾಗೆ ವಾಪಸ್ ಹೋಗ್ತಿದ್ದಾರಂತೆ. ಸೊ ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಅಂತೆಲ್ಲ ಕೇಳ್ತಿದ್ರು. ಸೊ ನೋಡಿ ನಾವು ಕನ್ನಡದವ್ರು ಅಂದರೆ ಹಿಂಗೇನೆ, ಎಲ್ಲೋ ಒಂದು ನಿಮಿಷ ಸಿಕ್ಕಿ ಮಾತಾಡಿ ಫುಲ್ ಎಲ್ಲ ಫ್ರೆಂಡ್ ಆಗಿಬಿಟ್ಟು ಎಷ್ಟು ಇದಾಗಿರ್ತೀವಿ ನಾವು. ಅದೇ
ಆ್ಯಕ್ಚುಲಿ ಇಲ್ಲಿ ಮಹಾರಾಷ್ಟ್ರ ಶಿರ್ಡಿಯಲ್ಲೂ ಜನ ಚೆನ್ನಾಗಿದ್ರು ಗೈಸ್, ಸ್ವೀಟಾಗಿ ಸಾಫ್ಟಾಗಿ, ರೂಡೆಲ್ಲ ಏನಿದ್ದಿಲ್ಲ, ಚೆನ್ನಾಗಿತ್ತು. ಅದೇ ಅವ್ರ ಭಾಷೆಲಿ ಅವ್ರವ್ರು ಮಾತಾಡ್ಕೊಂತಾರಲ್ಲ, ಅದೇ ಅವರು ಫ್ರೆಂಡ್ಲಿಯಾಗಿ ಜಗಳ ಆಡ್ತೀವಲ್ಲ ಆ ಥರ ಆಡ್ಕೊಂಡಿರ್ತಿದ್ರು. ಬಟ್ ಸ್ಟಿಲ್ ಅದು ನಾವು ಕೇಳಿಸ್ಕೊಳಂತಾರ, ಅದಕ್ಕೆ ಜಗಳ ಆಡತ್ತಾರ. 2 ವರ್ಡ್ ಕಲ್ತಿದ್ದೀವಿ. ಏನು ಹೇಳು? ಚಲ ಬಸ ಕುತ್ಕೋ ನಡಿ ಅಂತ. ತಾಂಬ ಅಂದ್ರೆ ಕುತ್ಕೋ, ತಾಂಬ ಅಂದ್ರೆ ನಿಲ್ಲು ಅಂತ, ಬಸ ಅಂದ್ರೆ ಕುತ್ಕೋ. ಮಮ್ಮಿನ ಕೇಳಲ್ಲ, ಎಕ್ಸ್ಪರ್ಟ್. ಏನೋ ಹೇಳ ಚಲ ನಿದ್ದೆ ಮಾಡಿದ್ರೆ. ಆಮೇಲೆ ಇನ್ನೊಂದೇನೋ ಬಸ್ ಅಷ್ಟೇ, ಸ್ಟಾಪ್. ಪಾ ಹೆಂಗಿತ್ತು ಟ್ರಿಪ್ಪು? ಸುಮ್ಮನೆ ವಿಡಿಯೋ. ಓಕೆ ನೆಕ್ಸ್ಟ್ ಎಲ್ಲಾದ್ರೂ ಹೋಗೋಣ. ಓಕೆ, ನಾವೆಲ್ಲ ಸೀಕ್ರೆಟ್ ಹೇಳ್ಬಾರ್ದು. ಸೀಕ್ರೆಟ್ ಅದು. ನಮ್ಮ ಟ್ರಿಪ್ ಸ್ಪಾನ್ಸರ್ ಗೈಸ್, ಟ್ರಿಪ್ ಸ್ಪಾನ್ಸರ್ಗೆ ಜೈ. ಗೈಸ್ ನಮ್ಮ ಟ್ರೈನ್ ತುಂಬ ಲೇಟ್ ಆಗ್ತಿದೆ. 6:50 ಗೈಸ್, 6:15 ಇತ್ತು. ಆ್ಯಕ್ಚುಲಿ 4:30ಗೆ ಇರಬೇಕಿದ್ದು, ಇವಾಗ 7 ಮೊನ್ನೆ ತಾನೇ ವ್ಲಾಗಲ್ಲಿ ಹೇಳ್ತಿದ್ದೆ ಇಂಡಿಯನ್ ಟ್ರೈನ್ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಕರೆಕ್ಟಾಗಿ ಮೂವ್ ಆಗುತ್ತೆ ಅಂತ. ಏನು ಕಾಯಿ ಸಿಂಗ್ ಮಾಡ್ತೀರಾ? ನೋಡಿ ಗೈಸ್, ಅಪ್ ಆ್ಯಂಡ್ ಆಗ್ತಾರೆ ಎಲ್ಲರೂ, ಸುಮ್ಮನಿರು ಗೈಸ್. ಗೈಸ್ ಅಫೆಂಡ್ ಏನು ನಿಜ ಹೇಳಿದ್ರೆ ಅಫೆಂಡ್ ಏನಕ್ಕೆ ಆಗ್ತೀರಾ? ಸುಮ್ಮನಿರು, ಬರೀ ಇಂಥದೆಯಾ ಗೈಸ್. ಚೆನ್ನಾಗಿದೆ ನೋಡಿ ಟ್ರ್ಯಾಕು. ಇದನ್ನ ಏನಂತಾರೆ ಗೊತ್ತಾ? ಅದನ್ನ ದೀಕ್ಷಾ, ಇದೇನಂತಾರೆ ಹೇಳು? ಏನು ಇದನ್ನೇನಂತ? ಫ್ಲೈಓವರ್, ವಾಕಿಂಗ್ ಫ್ಲೈಓವರ್, ಸ್ಕೈ ವಾಕ್ ಅಂತಾರೆ. ತಿಕ್ಲಿ ನಾವೇನು ಸ್ಕೈಯೆಲ್ಲ ನಡೀತಿದೀವಿ, ಇಲ್ಲಿದಿಲ್ವಾ? ಏನಾದರೂ ತಿನ್ನಕ್ಕೆ ಹೋಗ್ತಿದ್ದೀವಿ ಗೈಸ್ ನಾವು ಸ್ವಲ್ಪ, ಯಾಕಂದರೆ ಬೋರ್ ಆಗ್ತಿದೆ. ಬೋರ್ ಆದರೆ ಏನಾದರೂ ತಿನ್ಬೇಕಂತದೆ, ಅದಕ್ಕೆ ತಿನ್ನಕ್ಕೆ ಹೋಗ್ತಿದ್ದೀವಿ. ಪಪ್ಪ ಅಲ್ಲಿದ್ದಾರೆ ಗೈಸ್. ನಿಮ್ಗೆ ಈ ಥರ ರೈಲ್ವೆ ಟ್ರ್ಯಾಕ್ ನೋಡಿದ್ರೆ ಯಾವ ಮೂವಿ ನಾಪ್ಕ ಬರುತ್ತೆ ಕಮೆಂಟ್ಸ್ ಮಾಡಿ. ಮಮ್ಮಿನ ಕೇಳೋಣ, ಯಾವ ಮೂವಿ ನಾಪ್ಕ ಬರುತ್ತೆ? ಮೈನಾ. ಹೌದಾ? ನಿಂಗೆ ಹೇಳೆ. ಅದೇ ಯಾವ ಮೂವಿನೂ ನೋಡೇ ಇಲ್ಲ. ನನಗೆ ತಿರುಗ್ತಾನೆ ಇಲ್ಲ ಕಣ. ನನಗೆ ಮುಂಗಾರು ಮಳೆ ನಾಪ್ಕ ಬರುತ್ತೆ. ಇದು ಮೊಲ ಹೋಗುತ್ತಲ್ಲ, ಮೊಲ ಹೆಸರೇನು ಮರ್ತೋದೆ? ದೇವದಾಸ್. ಅದ್ ಬಿಡು, ಸುದೀಪ್ ಮೂವಿ ಇತ್ತಲ್ಲ ಅದು. ಮುಂಜಾನೆ ಮಂಜಲ್ಲಿ ಕೂಡ. ಕರೆಕ್ಟ್. ಅದೇ ಇಲ್ಲೇ ಕುತ್ಕೊಂಡಿರೋಣ, ನಮ್ಗೆ ಯಾರು ಬರಲ್ಲ. ಗೈಸ್ ಏನೇನೋ ತೊಗೊತಿದ್ದೀವಿ ಬಿಕಾಸ್ ಲೇಟ್ ಆಗಿದೆ, ಟ್ರೈನು ಅಶ್ವಾಗ್ತದೆ ಸ್ವಲ್ಪ, ಅದಕ್ಕೆ. ಗೈಸ್ 3 ಅವರ್ ಲೇಟು. 3 ಅವರ್ ಆದಮೇಲೆ ಇವಾಗ ಬರ್ತಾ ಇದೆ. ಆಮೇಲೆ ನಮಗೆ ಬರೋವಾಗ ಸಿಕ್ಕಿದ್ರಲ್ಲ ಅವರೆಲ್ಲ ಸಿಕ್ಕಿದಾರೆ ತಿರ್ಗಾ. ಅಣ್ಣ ಹಾಯ್ ಹೇಳಿ. ಮಿಕ್ಕಿದ ಗ್ಯಾಂಗ್ ಅಲ್ಲಿದ್ದಾರೆ ನೋಡಿ. ನೋಡ್ಲಿ ಗೈಸ್, ಟ್ರೈನ್ ಬರೋದು ನೋಡ್ತಿದ್ದೀನಿ ತುಂಬ ದಿನ ಆದ್ಮೇಲೆ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಬಿಡ್ತಾನೆ ಇಲ್ಲ, ಹಾರೋಗ್ಬಿಡ್ತೀಯ ನೀನು ಅಂತ ಅಂದ್ಬಿಟ್ಟು ಸೈಡ್ ಬರ್ಬೇಕಂತ. ಬನ್ನಿ, ಟ್ರೈನಿಂದ ಆಚೆ ಇರ್ಬೇಕಂತೆ ನೋಡಿ. ಸ್ಲೋ ಆಗಿ ಬರ್ತಿದೆ ಟ್ರೈನ್, ಆರಾಮಾಗಿ ಹೋಗ್ಬೋದು. ಹಾಯ್. ಏನು ಜನಗಳಿದ್ದಾರೆ? ಅಯ್ಯೋ ಎಷ್ಟು ಜನ ಇದ್ದಾರೆ. ಹಬೆ ಬಂತಲ್ಲ ಗೈಸ್. ಲಾಸ್ಟ್ ಮೂಮೆಂಟಲ್ಲಿ ಸೀಟ್ ಕನ್ಫರ್ಮ್ ಆಯಿತು, ಬಂದ್ವಿ. ಜನ ಸಾಗರ ಗೈಸ್, ಎಲ್ಲ ತುಂಬ್ಕೊಂಡಿದ್ದಾರೆ. ಅಪ್ಪ ದೇವರೇ, ಟ್ರೈನ್ ತುಂಬೋಗಿದ್ದಾರೆ. ಹೆಂಗಿದೆ ಗೊತ್ತಾ? ಆಗ್ತಿಲ್ಲ, ನಮಗೆ ಜನ ಆಗ್ತಿದೆ ಅಪ್ಪ. ಇಲ್ಲಿ ಅದು ಡೆಲ್ಲಿಯಿಂದ ಬಂದಿರೋ ಟ್ರೈನ್ ಇದು, ಸೊ ನಮಗೆ ಆಗ್ತಾನೆ ಇಲ್ಲ. ನಾಯಿ ನೋಡಿ ಗೈಸ್. ಗೈಸ್ ಎಷ್ಟು ಅಶ್ವಾಗಿತ್ತು ಅಂದರೆ ತಿನ್ನೋದೇ ತೋರಿಸಿಲ್ಲ, ಮರ್ತೋಗ್ಬಿಟ್ಟು. ಇವಾಗ ನಾಲ್ಕು ತಿಂದಾದ್ಮೇಲೆ ಎನರ್ಜಿ ಬಂದ್ಮೇಲೆ. ಗೈಸ್ ಫೈನಲಿ ಬ್ಯಾಕ್ ಹೋಮ್, ಆರ್ ಹೋಮ್ ಸ್ವೀಟ್ ಹೋಮ್ ಗೈಸ್. ಗೈಸ್ ಫೈನಲಿ ಎಷ್ಟು ದಿನ ಆಮೇಲೆ ನನ್ನ ಬೆಡ್ಶೀಟ್ ನಾನು ನೋಡ್ತಾ ಇರ್ತೀನಿ. ಅವಳ ಬೆಡ್ಶೀಟ್ ಅಂತ, ನನ್ನ ಬೆಡ್ಶೀಟ್, ನನ್ನ ಬೆಡ್ಶೀಟ್ ಅದು ಹೊತ್ಕೊಂಡೋದು ನಾನು ತಾನೆ, ನಿನ್ನ ಬೆಡ್ಶೀಟ್. ಗೈಸ್ ಎಷ್ಟು ನೆಮ್ಮದಿದೆ ಗೈಸ್. ನಮ್ಮ ಊರಲ್ಲಿ ಬಂದು ಊರೂಟ ತಿಂದೆ. ಸೊ ಹೋಗ್ಬಿಟ್ಟು ಉಡುಪಿಯಲ್ಲಿ ತಿನ್ಕೊಂಡು ಬಂದ್ವಿ. ನಾನು ಲಾಸ್ಟ್ ಏನು ಬ್ಲಾಗ್ ಮಾಡೋದು ನಾಪ್ಕ ಎಲ್ಲ ಟ್ರೈನಲ್ಲಿ ನಾವು ಮಾಡಕ್ ಹೋಗಿಲ್ಲ ಬಿಕಾಸ್ ನಮ್ಗೆ ಆಗ್ತಾನೆ ಇದಿಲ್ಲ ಗೈಸ್. ಯಪ್ಪ ದೇವ್ರಿ, ವರ್ಸ್ಟ್ ಟ್ರೈನ್ ನಾನು ಎಲ್ಲೂ ನೋಡಿಲ್ಲ. ಬಂದಾಗೆ ಥೂ ಅಂತ ಹೋಗ್ಬಿಟ್ಟೆ. ನೀವು ಅಫೆಂಡ್ ಆದ್ರೂ ಆಗ್ರಿ ಪರವಾಗಿಲ್ಲ, ನನಗೆ ಆಗಲ್ಲ ಗೈಸ್. ಈ ನಾರ್ತಿಂದ ಬರೋ ಟ್ರೈನು ಎಷ್ಟು ಗಬ್ಬು.
ಸೌತಿಂದ ಬರೋ ಟ್ರೈನ್ ನಾವು ಅಷ್ಟು ನೋಡಿಲ್ಲ. ಬಟ್ ಕರ್ನಾಟಕ ಒಳಗಡೆ ಇರೋ ಟ್ರೈನ್ ಒಂದು ರೇಂಜಿಗೆ ಓಕೆ ಆಗಿರುತ್ತೆ, ಅಷ್ಟು ಗಲೀಜಿರಲ್ಲ. ಇವರು ಎಷ್ಟು ಜನ ಗೈಸ್, ನಮ್ಮ ಸೀಟ್ ಜರುಗೋ ಅಂದ್ರೆ ಜರುಗ್ತಾನೆ ಇಲ್ಲ, ಕುತ್ಕೊಂಡಿದ್ದಾರೆ ಅವ್ರ ಸೀಟ್ ಥರ. ಟಿ ಸಿ ಅಂತಾರ ಟಿ ಟಿ ಅಂತಾರ, ಟಿ ಸಿನ ಟಿ ಟಿನ ಗೈಸ್. ಸೊ ಅವ್ರು ಬಂದು ಅವ್ರ ಹತ್ರ ಬಯಸಿ ಎಬ್ಬಿಸಿ ಆಮೇಲೆ ಜಾಗ ಸಿಕ್ತು. ಬಾತ್ರೂಮ್ ಅಂತ ಅವ್ರು ಕೂಡ ಕೇರ್ ಮಾಡ್ದಿಲ್ಲ ಟಿ ಟಿ. ಸೊ ಹಿಂಗೆ ಮುಚ್ಕೊಂಡೇ ಇದ್ವಿ, ಲಿಟ್ರಲಿ ಇದನ್ನ ಮುಚ್ಕೊಂಡು ಮಲ್ಕೊಂಡು 8 ಗಂಟೆ ಟ್ರೈನ್ ಹತ್ತಿದ ತಕ್ಷಣ ನಮ್ಗೆ ಆಗಲೇ ಇಲ್ಲ, ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆನೂ ಅಷ್ಟೇ ಬೇಗ ಎದ್ದೊಳೋದೇ ಬೇಡ ಅಂತ ವಾಶ್ರೂಮ್ಗೆ ಹೋಗ್ಲಿಲ್ಲ, ನೀರು ಕುಡಿಲಿಲ್ಲ, ಊಟ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ವ್ಲಾಗ್ ಅಂತ ನಾನು ಫೋನ್ ಎತ್ತಿಟ್ಟೇ ಬಿಟ್ಟಿದ್ದೆ. ಸೊ ಇಳಿದ್ಬಿಟ್ಟು ಮೆಜೆಸ್ಟಿಕ್ ಮೆಟ್ರೋ ಹತ್ಕೊಂಡು ಬಂದು ತಿನ್ಕೊಂಡು ಫೈನಲಿ ಹೋಮ್. ಚೆನ್ನಾಗಿತ್ತು ಗೈಸ್, ದರ್ಶನ ಎಲ್ಲ ಕಡೆ ಮಸ್ತಾಗಾಯ್ತು. ಅವ್ಳು ಸ್ನಾನಕ್ಕೆ ಹೋಗ್ಬೇಕಂತ ಗೈಸ್. ಟ್ರಿಪ್ ಬಗ್ಗೆ ಹೇಳ್ಬೇಕಂದ್ರೆ ದರ್ಶನ ಎಲ್ಲ ಮಸ್ತಾಗಾಯ್ತು ಎಲ್ಲ ಕಡೆ. ಶಿರಡಿಲೂ ಅಷ್ಟೇ ಆರತಿ ಎಲ್ಲ ನೋಡೋಕ್ಕಾಯ್ತು. ಆರತಿ ಆದಮೇಲೆ ಸ್ಪೆಷಲ್ ದರ್ಶನ ಸಿಕ್ತು. ಆಮೇಲೆ ತ್ರಯಂಬಕೇಶ್ವರೆಲ್ಲ ಅಷ್ಟೇ ಸ್ಪೆಷಲ್ ಅಂದರೆ ಸ್ಪೆಷಲ್ ಗೈಸ್. ಲಾಸ್ಟ್ ಪೂಜೆ ನಮಗೆ ಸಿಕ್ತು, ಒಳಗಡೆ ಹೋಗಿದ್ವಿ. ಆಮೇಲೆ ಶನಿ ಶಿಂಗನಾಪುರಲ್ಲೂ ಅಷ್ಟೇ ರಶ್ ಇದ್ದಿಲ್ಲ, ತುಂಬ ಚೆನ್ನಾಗಾಯಿತು ದರ್ಶನ. ಆಮೇಲೆ ಮಿಕ್ಕಿದ್ದು ಪಂಚವಟಿ, ಆಮೇಲೆ 9 ಟೆಂಪಲ್ಸ್ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು. ಆಮೇಲೆ ಗೋದಾವರಿ ರಿವರ್ಗೂ ತಂದ್ವಿ ಅಂತ ನೋಡ್ತೀರಾ ಫ್ರೆಂಡ್ಸ್? ಎಲ್ಲಿದೆ ಬ್ಯಾಗ್ ನೋಡು, ಅಲ್ಲೇ ಇದೆ ಬ್ಯಾಗ್. ಸರಿ ಎತ್ಕೋಬಾ, ತೋರಿಸ್ತೀವಿ ಗೈಸ್. ಈ ಬ್ಯಾಗ್ ಅರ್ಧ ವೇಸ್ಟಾ? ಅದು ನೀರು ಗೈಸ್, ಇದು ಬಂದ್ಬಿಟ್ಟು ದೇವಸ್ಥಾನ ನೀರು. ಮಸ್ತಾಗಿದೆ, ಅದು ಹಣ್ಣಾಗಿದೆ ಅಂದರೆ ಮಸ್ತಾಗಿದೆ ಅಂತ. ಚೆನ್ನಾಗಿದೆ ಗೈಸ್, ಸ್ವೀಟಾಗಿ ತಿಂದು ನೋಡು ಒಂದ್ಸತಿ, ಎಷ್ಟು ಚೆನ್ನಾಗಿರುತ್ತೆ. ಗಾಯ್ಸ್ ಇರಿ ಗಾಯ್ಸ್, ಫಸ್ಟ್ ಇದು ಪ್ರಸಾದ ಗಾಯ್ಸ್, ಫ್ರೆಂಡ್ ಕ್ಯಾಮ್ರಾ ಇಟ್ಕೊಂಡು ಬಾ. ಓಕೆ ಗೈಸ್, ಇದು ಶಿರಡಿ ಪ್ರಸಾದ ಎರಡು ತೊಗೊಂಡ್ವಿ ಜಾಸ್ತಿ. ನಾವೇನು 2 ತಿನ್ನಲ್ಲ, ನಾವು 1 ತಗೋ. ಕೊಡೋರ್ಗೆ ಅಷ್ಟೇ ಗೈಸ್, ನಾವು ತಿಂದ್ವಿ ಅಲ್ಲೇ. ಪ್ಯಾಕ್ ಆಗಿದೆ ಬಿಡು, ಪ್ಯಾಕ್ ಆಗಿದೆ ಬಿಡು, ತೋರಿಸ್ಬೇಕಾ? ಪ್ಯಾಕ್ ಆಗಿದೆ ಗೈಸ್. ಸೊ ನನ್ನ ಫ್ರೆಂಡ್ ಕೇಳಿದ್ರು, ಸೊ ತೊಗೊಂಬಂದ್ವಿ. ಒಂದು ನಿಮಿಷ ರೀ. ಎಷ್ಟು ಮಸ್ತಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ ಗೈಸ್. ಅದು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ವಿ ಬಾಟ್ ದಟ್. ನನ್ನ ಬೇರೆ ಫ್ರೆಂಡ್ಸ್ ಎಲ್ಲ ಅಫೆಂಡ್ ಆಗಬೇಡಿ, ಅವ್ರು ಕೇಳಿದ್ರು ಅಂತ ಅಂದ್ಬಿಟ್ಟು ಲೈಕ್ ತಿರ್ಗಾ ವಾಪಸ್ ಹೋಗಿ ತೊಗೊಂಬಂದೆ. ನೆಕ್ಸ್ಟ್ ಸ್ವೀಟ್ ತಗೊಂಡ್ರು, ಅದು ತಿಂದಿದ್ದಾರೆ ಮನೆಗೆ. ಪ್ರಸಾದ ಥರನೇ, ಅದು ಒಂದು ಪ್ರಸಾದನೇ ಅಲ್ಲ. ಯಾವುದೇ ಬೇರೆ ಕಡೆ ತೊಗೊಂಡಿದ್ದು. ಇದು ಇನ್ನೊಂದು ಸಾಯಿಬಾಬಾ ನಮ್ಮ ಮನೆಗೆ. ಮನೆಗಲ್ಲ, ನಮ್ಮ ಮನೆಗೆ ತೊಗೊಂಡಿಲ್ಲ. ಇದೆಯಾ? ಇದು ನಮ್ಮ ಮನೆಯದು, ಅದು ಅವ್ರು ಕೇಳಿದ್ದು ಕೊಟ್ಟಿದ್ದು. ಇಲ್ಲ, ಓಪನ್ ಮಾಡು. ಮನೆಗೆ ತೊಗೊಂಡಿಲ್ಲ ನಾವು, ಬೇಡ ಅಂತ ಗೈಸ್. ನಮ್ಮ ಹತ್ರ ಆಲ್ರೆಡಿ ಒಂದಿದೆ. ಫಸ್ಟ್ ಒಂದಿತ್ತು, ಶಿರ್ಡಿಗೆ ಹೋದಾಗ ತಂದಿದ್ದು, ಚಿಕ್ಕದಿತ್ತು ಅಂತ ಪಪ್ಪ ಫ್ರೆಂಡ್ ಹತ್ರ ಒಂದ್ಸತಿ ತರಿಸಿದ್ರು ದೊಡ್ಡದು. ಪಪ್ಪ ತಗೊಂಡ್ರು ಅನ್ಸುತ್ತೆಪ್ಪ, ನೀನು ಇನ್ನೊಂದು ತಗೊಂಡಿದ್ದ ಸಾಯಿಬಾಬಾ ದೊಡ್ಡ. ಸೊ ಇಷ್ಟು ದಿನ ಪೂಜೆ ಮಾಡಿದ್ದೀವಿ, ಬೇಡ. ಓಪನ್ ಮಾಡಿ ನೋಡೋಣ ಹೆಂಗಿದೆ. ಸೇಮ್. ಅಯ್ಯೋ, ಇದು ನಂದು ಅನಿಸ್ತದೆ, ಯಾಕಂದ್ರೆ ಅದ್ರಲ್ಲಿ ಗೋಲ್ಡ್ ಲೈಟ್ ಇದೆ, ಗೋಲ್ಡ್ ಇದಿಲ್ಲ. ಇದು ನಂದು. ಈಗ ನೀಟಾಗಿ ತಗೊಂಡಿದ್ದಾರೆ. ಓಪನ್ ಮಾಡಿ ನೋಡೋ ಒಂದ್ಸತಿ ಯಾವ್ದು ನಂದು ಅಂತ. ಸೊ ಬೇಡ, ಏನಕ್ಕೆ ಪೂಜೆ ಮಾಡಿರೋದನ್ನೆಲ್ಲ ತಿರ್ಗಾ ಚೇಂಜ್ ಮಾಡೋದು ಬೇಡ ಅಂತಂದ್ರು. ಸೊ ಇಟ್ಸ್ ಲೈಕ್ ಓಕೆ ಅಂತಂದು ಸುಮ್ಮನೆ ಹೋಗ್ಬಿಟ್ಟು. ಅಂಡ್ ಈ ಕವರ್ ಅಲ್ಲಿ ಫುಲ್ ಸಾಯಿಬಾಬಾನೇ ಇರೋದು. ಫುಲ್ ಸಾಯಿಬಾಬಾ ಸಾಯಿಬಾಬಾ ನಮ್ಮ ಮನೆಗೆ ತಗೊಂಡು, ನಮ್ಮನೆ ಸಾಯಿಬಾಬಾ ಇದು ಶಿರ್ಡಿ ಪ್ರಸಾದ. ಆ್ಯಂಡ್ ಇದು ಸ್ವಲ್ಪ ಜನ ಕೊಡೋಕೆ, ಸ್ವಲ್ಪ ಜನ ತಕ್ಕ ಫ್ರೆಂಡ್ಸ್ ಕೊಡೋಕೆ. ಆ್ಯಂಡ್ ಏನಿದು ನನಗೆ ಶಾಕ್ ಹೊಡಿತಿದ್ದೆ ಒಂದೊಂದ್ಸಲ. ಇದು 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 ಈ ಪಚಡಿ ಆಗಿದೆ. ಏನದು ಗಾಯ್ಸ್? ಇದು ಉಂಡೆ ಇರ್ಬೇಕು ಗಾಯ್ಸ್. ಎಲ್ಲ ಬಾರ ಮೇಲೆ ಇಟ್ಬಿಟ್ಟಿದ್ದೀವಿ. ಆ್ಯಂಡ್ ಇದೆ ಇನ್ನೊಂದು ತಗೊಂಡಿದ್ವಿ. ಆ್ಯಂಡ್ ಇದು ಮ್ಯಾಗ್ನೆಟ್ಸ್ ತಗೊಂಡಿದ್ವಿ ನಮ್ಮ ಮನೆಗೆ. ಆ್ಯಕ್ಚುಲಿ ನಮಗೆ ಶಿರ್ಡಿ ಅಂತ ಏನಾದ್ರು ಬೇಕಿತ್ತು, ಬಟ್ ಯಾವುದಿಲ್ಲ. ಇದು ಚೆನ್ನಾಗಿರುತ್ತೆ ಬಿಡಿ ಗೈಸ್, ಸಾಯಿಬಾಬಾ. ಬಿಕಾಸ್ ನಾವು ಕಲೆಕ್ಟ್ ಮಾಡ್ತೀವಲ್ಲ ಮ್ಯಾಗ್ನೆಟ್ಸ್ ಎಲ್ಲ. ವಾಯನಾಡಲ್ಲಿ ಸಿಗಲೇ ಇಲ್ಲ, ತೊಗೊಂಬಂದಿಲ್ಲ. ಆಮೇಲೆ ತಿರುಪತಿದು ಸಿಗಲಿಲ್ಲ, ಮಂತ್ರಾಲಯಲ್ಲೂ ಸಿಗಲಿಲ್ಲ ನಮಗೆ. ಮಂತ್ರಾಲಯ ಹುಡುಕೇನು ಇರಲ್ಲ ಅಲ್ಲೆಲ್ಲ. ಗಾಯ್ಸ್ ಇದೆ ನಮ್ಮ ಹತ್ರ. ಇದು ಅವರು ಕೊಡ್ತಾರೆ, ನಾವು ತೊಗೊಂಡ್ವಿ. ಅವರೊಬ್ರು ಕೇಳಿದ್ರು. ಆ್ಯಕ್ಚುಲಿ ಗೈಸ್, ನಾನು ಯೂಶಲಿ ಏನು ಗೊತ್ತಾ, ಇದು ಇನ್ನೊಂದು ಇದು ಹಾರ ಗೈಸ್ ನಮ್ಮ ಮನೆಗೆ. ಮ್ಯಾಚಿಂಗ್ ತೊಗೊಂಡಿದ್ದೆ. ಯೂಶಲಿ ಏನಂದರೆ ತುಂಬ ಜನ ದೇವ್ರ ಐಡಲೆಲ್ಲ ಕೊಟ್ಟು ಅವ್ರು ಇಟ್ಕೊತಾರೋ ಪೂಜೆ ಮಾಡ್ತಾರೋ ಅಲ್ವೋ ಏನು ಗೊತ್ತಿಲ್ವಲ್ಲ. ಸೊ ಅದಕ್ಕೆ ಕೇಳಿದವ್ರಿಗೆ ಮಾತ್ರ ತೊಗೊಂಡಿದ್ದೀವಿ ಅಷ್ಟೇ. ಎಷ್ಟು ತೊಗೊಂಡಿದ್ದೀವಿ? ಇದು ಕ್ವಾಡ್ರುಪ್ಲೆಟ್ಸ್, ಇದು ಟ್ವಿನ್ಸು, ಇದು ಟ್ವಿನ್ಸು. ಸೊ ಇಟ್ಸ್ ಸೆನ್ಸ್. ಇವಳು ಪಪ್ಪ ಸುಮ್ಮನೆ 4 ತೊಗೊಂಡ್ರು, ಅವ್ರ ಫ್ರೆಂಡ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾರೆ.
ಆರೆಂಜ್ ಕಲರ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಗೈಸ್ ಹೆಂಗಿದೆ ಗೈಸ್? ಇದನ್ನು ತಗೊಂಡೆ. ಗೆಸ್ ದ ಪ್ರೈಸ್ ಗೈಸ್, ಯು ಕಾಂಟ್ ಗೆಸ್ ದಿಸ್. ಕ್ರೈಸಿ. ಸುಮ್ಮನೆ ನಂಗೆ ಬೇಕಿತ್ತು ಯಾಕಂದರೆ ಯಾವಾಗ ಒಂದೇ ಹಾಕೊತೀನಿ ಅಂತ ಅಂದ್ಬಿಟ್ಟು ಐ ಚುಕ್ ದಿಸ್. ಇನ್ನೇನಿದೆ ತೋರಿಸೆ? ಈ ದಾರನೇ ಸಿಗ್ತಾ ಇದೆ ನಾನು ಅರ್ಧ ಅವಾಗಿಂದ. ಅದು ಅವರು ಇನ್ನೂ 50 ರೂಪಾಯಿ ಅಲ್ಲ ಏನು ಇಷ್ಟು ಗೊತ್ತಿಲ್ಲ ಮರ್ತದೆ. ಇದಕ್ಕೆ ತೊಗೊಂಡ್ಬಿಟ್ಟು ಕುತ್ಕೋ, ಇಷ್ಟಕ್ಕೆ ತೊಗೊಂಬಿಡಿ ಅಂತ ಅವರು ಸರಿಯಾಗಿ ತೊಗೊಂಡ್ಬಿಟ್ಟು ಸ್ಪೆಷಲ್ಸ್ ಕಾಣ್ತಾ ವಾರ ತಗೊಂಡಿದ್ದು ಫ್ರೆಂಡ್ಸ್. ಅವ್ಳಿಗೊಂದು ನನಗೊಂದು ಸುಮ್ಮನೆ ಮೆಮೊರಿಗೆ ಇರಲಿ ಅಂತ ತೊಗೊಂಡಿದ್ವಿ. ಬಿಕಾಸ್ ನಮಗೆ ಅಂತ ಏನು ತೊಗೊಂಡಿಲ್ಲ, ಎಲ್ಲರಿಗೂ ಕೊಡೋರಿಗೆ ತೊಗೊಂಡಿದ್ದೀವಿ ಅಷ್ಟೇ ಅಂತ. ವಿ ಬಾಟ್ ದಟ್. ಜಸ್ಟ್ 50 rupees ಈಚ್. ಇಟ್ಸ್ ಕ್ರೇಜಿ ಅಲ್ಲ ಅಷ್ಟೇ. ಆ್ಯಂಡ್ ನನ್ನ ಸ್ಪೆಕ್ಸು ಗೆಸ್ ಮಾಡಿದ್ರಾ? 100 ರೂಪಾಯಿ ಅನ್ಸುತ್ತಾ? ಅಲ್ಲಿ ಇದೊಂದು ಪಿಂಕ್ ಪ್ಯಾಂಥರ್ ಥರ ಒಂದು ಪಿಂಕ್ ಪ್ಯಾಂಥರ್ ಅಂತೀನಿ, ಪ್ಯಾಂಥರ್ ಎಲ್ಲ ಇರೋದೆಲ್ಲ ಇತ್ತು. ಈಗ ಸೊ ಅಷ್ಟೇ ಗೈಸ್. ಶಿರಡಿ ಹಾಲ್ ಶನಿಶಿಂಗನಪುರಿಂದ ಏನು ತರಬಾರ್ದು. ನಿಮಗೂ ಬೇಕಾದ್ರೆ ಹೇಳಿ ಕೊಡ್ತೀವಿ. ಇಷ್ಟಿದೆ ನಮ್ಮ ಫ್ಲೆಕ್ಸಿಂಗ್. ವಿ ಕ್ಯಾನ್ ಸೆಲ್ ದಿಸ್ ಯು ನೋ. ಸೊ ಗೈಸ್ ಇಷ್ಟೇ ಫುಲ್ ನಮ್ಮದು ಸ್ಟಾರ್ಟಿಂಗಿಂದ 3 ವೀಡಿಯೋ ಆಗಿರುತ್ತೆ ಅಂದ್ಕೊಳ್ಳಿ, 3-4 ಗೊತ್ತಿಲ್ಲ. ಎಲ್ಲ ವೀಡಿಯೋ ನೋಡಿದ್ದೀರಾ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಇದೇ ಅಲ್ಲ ಬೇರೆ ಎಷ್ಟೊಂದು ವೀಡಿಯೋಸ್ ಮಾಡ್ತೀವಿ, ನೀವು ಹೊಸೊಬ್ರು ಅಂದರೆ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರೈನಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟೆ ಗೈಸ್ ನಾನು ಎಲ್ಲರಿಗೂ. ಸೊ ಗೈಸ್ ಚೆನ್ನಾಗಿತ್ತು ಒಂಥರ ನೋಡಿ, ನಾವು ಈ ಥರ ಎಲ್ಲ ಮಾತಾಡಿಕೊಂಡು ಫ್ರೆಂಡೇ ಆಗಿಬಿಟ್ರು ಅಂಕಲ್ಗಳೆಲ್ಲ. ಸೊ ಅಷ್ಟೇ ಗೈಸ್ ಈ ವಿಡಿಯೋಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ Don't forget to like, share, comment and subscribe. ಕೀಪ್ ವಾಚಿಂಗ್ ಚಿಲ್ ಆರ್ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್. ಆದಷ್ಟು ಬೇಗ ಇನ್ನೊಂದು ಟ್ರಾವೆಲ್ ವ್ಲಾಗ್ ಬರಲಿ ಅಂತ ಅಂದ್ಕೊಳ್ಳಿ. ಎಲ್ಲಿ ಅಂತ guess ಮಾಡ್ತಾರೆ.